ಸುಮಲತಾ ಅವರು ಓಟ್ ಮಾಡಿ ಬಂದ ನಂತರದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ರು, ನನ್ನ ಹೆಸರನ್ನ ಹುಡುಕೋದ್ರಲ್ಲಿ ನನಗೆ 5 ನಿಮಿಷ ಆಯಿತು ಅಂತ ಹೇಳಿ. ಯಾಕೆ ಹೀಗೆ ಹೇಳಿದ್ರು ಅಂದರೆ, ಸುಮಲತಾ ಅನ್ನೋ ಹೆಸರಲ್ಲೇನೆ 3 ಸ್ವತಂತ್ರ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು. ಆಗ 2019ನೇ ಇಸ್ವಿಯಲ್ಲಿ ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ. ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಹುತೇಕ ಇದೇ ರೀತಿಯಲ್ಲಿದೆ ಚಿತ್ರಣ. ಮಂಜುನಾಥ್ ವರ್ಸಸ್ ಮಂಜುನಾಥ್. ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ CN ಮಂಜುನಾಥ್ ಕಣಕ್ಕಿಳಿದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಮತಕ್ಷೇತ್ರದಿಂದ. ಇದೀಗ ಅದೇ ಕ್ಷೇತ್ರದಲ್ಲಿ ಒಂದೇ ಹೆಸರಿನ ಇಬ್ಬರು ಸ್ಪರ್ಧೆಗೆ ಇಳಿದಿದ್ದಾರೆ. CN ಮಂಜುನಾಥ್ ವರ್ಸಸ್ CN ಮಂಜುನಾಥ್ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮತದಾರರಿಗೆ ಕನ್ಫ್ಯೂಸ್ ಆಗಲಿ ಅನ್ನೋ ಕಾರಣಕ್ಕೂ ಕೂಡ ಕೆಲ ಸಂದರ್ಭದಲ್ಲಿ ಕೆಲ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಅಥವಾ ಕೆಲ ಸ್ವತಂತ್ರ ಅಭ್ಯರ್ಥಿಗಳನ್ನು ಹೀಗೆ ಕಣಕ್ಕೆ ಇಳಿಸೋದನ್ನು ನಾವು ಕಳೆದ ಅನೇಕ ಬಾರಿ ಗಮನಿಸಿದ್ದೀವಿ. ಇಲ್ಲೂ ಕೂಡ ಹಾಗೆ ಆಯ್ತಾ ಕ್ವೆಶ್ಚನ್ ಮಾರ್ಕ್. ಮಂಜುನಾಥ್ ಅವರಿಗೆ ಸ್ಪರ್ಧೆ ಒಡ್ಡೋಕೆ ಮತ್ತೋರ್ವ ಮಂಜುನಾಥ್ರನ್ನ ಕಣಕ್ಕೆ ಇಳಿಸಲಾಗಿದೆ. ಬಿಜೆಪಿಯಿಂದ ಡಾಕ್ಟರ್ CN ಮಂಜುನಾಥ್ ಅವರು ಅಖಾಡಕ್ಕಿಳಿದಿದ್ದಾರೆ. ಬಹುಜನ ಭಾರತ್ ಪಾರ್ಟಿಯಿಂದಲೂ ಕೂಡ ಮತ್ತೋರ್ವ ಮಂಜುನಾಥ್ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದಲೇ. ಇಬ್ಬರ ಅಭ್ಯರ್ಥಿಗಳ ಹೆಸರು ಕೂಡ CN ಮಂಜುನಾಥ್. ಕೇವಲ CN ಮಂಜುನಾಥ್ ಅಲ್ಲ, ಡಾಕ್ಟರ್ CN ಮಂಜುನಾಥ್. ಇಬ್ಬರು ಅಭ್ಯರ್ಥಿಗಳ ತಂದೆ ಹೆಸರು ಕೂಡ ಸೇಮ್ ಇದೆ. ಡಾಕ್ಟರ್ CN ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ, ಹಾಗೆ ಮತ್ತೋರ್ವ ಡಾಕ್ಟರ್ CN ಮಂಜುನಾಥ್ ಇಬ್ಬರ ತಂದೆ ಹೆಸರು ಕೂಡ ಸೇಮ್ ಇದೆ. ಇಬ್ಬರೂ ಕೂಡ ಒಂದೇ ಜಿಲ್ಲೆ ಒಂದೇ ತಾಲೂಕಿನವರು ಕೂಡ. ಕನ್ಫ್ಯೂಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಮತದಾರರು. ಹೀಗಾಗಿ ಗಮನವಿಟ್ಟು ತಾವು ಯಾವ ಮಂಜುನಾಥ್ಗೆ ವೋಟ್ ಹಾಕ್ತಿದ್ದಾರೆ ಅನ್ನೋದನ್ನ ಡಬಲ್ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಳ್ಳೋದು ಅನಿವಾರ್ಯವಾಗುತ್ತೆ. ಓರ್ವರು ವೈದ್ಯಕೀಯ ವಲಯದಲ್ಲೇ ಡಾಕ್ಟರ್ ಆದವರು, ಮತ್ತೋರ್ವರು ಗೌರವ ಡಾಕ್ಟರೇಟ್ ಅನ್ನ ಪಡೆದಿರೋರು ಇಬ್ಬರು ಅಭ್ಯರ್ಥಿಗಳು. ಅಲ್ಲಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ವರ್ಸಸ್ ಮಂಜುನಾಥ್ ಅನ್ನೋ ರೀತಿಯ ಫೈಟ್ ಈ ಬಾರಿ ಏರ್ಪಟ್ಟಿದೆ. ನಾಮಿನೇಷನ್ ಹಾಗೆ ಮತಕ್ಷೇತ್ರದ ಸುದ್ದಿ ಇದಾದರೆ, ಈಗ ರಾಜ್ಯದಲ್ಲಿ ಅನ್ನಭಾಗ್ಯದ ಫೈಟ್, ಅಕ್ಕಿ ಫೈಟ್ ಮತ್ತೊಮ್ಮೆ ಜೋರಾಗ್ತಾ ಇದೆ. ಅನ್ನಭಾಗ್ಯವೂ ಸೇರಿದಂತೆ 5 ಗ್ಯಾರಂಟಿಯನ್ನ ಘೋಷಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನ ತನ್ನದಾಗಿಸಿಕೊಳ್ತು. ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಫಲಿತಾಂಶದ ನಿರೀಕ್ಷೆಯಲ್ಲಿದೆ ಕೈಪಾಳೆಯ. ಕೇಂದ್ರ ಸರ್ಕಾರ ಉಚಿತವಾಗಿ ಪೂರೈಸ್ತಾ ಇರುವ ಅಕ್ಕಿಯ ಲಾಭ ನನಗೇ ದೊರಕಬೇಕು ಅನ್ನೋ ರೀತಿಯಲ್ಲಿ ಬಿಜೆಪಿ ಹಠಕ್ಕೆ ಬಿದ್ದಿದೆ. ಇದರೊಂದಿಗೆ ಭೀಕರ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರ ಮುಂದೆ ಅಕ್ಕಿ ಕೂಡ ಚುನಾವಣೆಯ ಅಸ್ತ್ರವಾಗಿ ಹೋಗಿದೆ. ಕೊಡ್ತಿರೋ ಅಕ್ಕಿ ನಮ್ಮದು ಅಂತ ಹೇಳಿ ಬಿಜೆಪಿಯವರು, ನೀವು ಅಕ್ಕಿ ಕೊಡಲಿಲ್ಲ ಹೀಗಾಗಿ ದುಡ್ಡು ಕೊಡ್ತಾ ಇದ್ದೀವಿ, ಹೀಗಾಗಿ ಅಕ್ಕಿಯ ಭಾಗ್ಯದ ಫಲ ಏನೇ ಸಿಕ್ಕರೂ ಕೂಡ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಿಗಬೇಕು ಅನ್ನೋದು ಕಾಂಗ್ರೆಸ್ನ ವಾದ. ಅಲ್ಲಿಗೆ ಜನರ ಹಸಿವನ್ನ ನೀಗಿಸುವ ಅಕ್ಕಿಯನ್ನ ಪೂರೈಕೆ ಮಾಡುವ ಹೊಣೆಗಾರಿಕೆ ಜವಾಬ್ದಾರಿ ತಮ್ಮದು ಅನ್ನೋದನ್ನ ಕೂಡ ಮರೆತು ಅದರ ಫಲದ ನಿರೀಕ್ಷೆಯ ಕಾಂಪಿಟೇಷನ್ಗೆ ಬಿದ್ದಿವೆ ಎರಡೂ ಪಕ್ಷಗಳು. ಅನ್ನಭಾಗ್ಯದ ಅಸಲಿಯತ್ ಏನು ಹಾಗಾದ್ರೆ? ಸಿಗ್ತಾ ಇರುವ ಅಕ್ಕಿಯನ್ನ ಯಾರು ಕೊಡ್ತಿದ್ದಾರೆ, ಕೊಡದೇ ಇದ್ದವರ ವಾದ ಏನು ಗಮನಿಸ್ತಾ ಹೋಗೋಣ. ಜನರಿಗೆ ಸಿಗ್ತಾ ಇರುವ ಎಲ್ಲ ಅಕ್ಕಿ ಕೂಡ ಸದ್ಯಕ್ಕೆ 5 kg, ಕೆಲವೊಂದು ಕಡೆಯಲ್ಲಿ 5 kgಯೂ ಇಲ್ಲದೆ ಹೋದರೆ ಅದಕ್ಕೆ ಬದಲಾಗಿ ಬೇರೆ ಧಾನ್ಯಗಳನ್ನು ಕೊಡುವ ಪದ್ಧತಿ ಕೂಡ ಇದೆ. ಆದರೆ ಸಿಗ್ತಾ ಇರುವ 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಘೋಷಿಸಿದ್ದು ಒಟ್ಟು 10 kg ಅಕ್ಕಿಯನ್ನ ಚುನಾವಣೆ ನಂತರದಲ್ಲಿ 5 kg ಕೇಂದ್ರ ಸರ್ಕಾರ ಕೊಡ್ತಿರೋದು. ಅದಕ್ಕೆ ಹೆಚ್ಚುವರಿಯಾಗಿ 5 kg ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. 10 kg ಪೂರ್ತಿ ರಾಜ್ಯವೇ ಕೊಡುತ್ತೆ ಅಂತ ಹೇಳಿ ನಾವು ಹೇಳಿರಲಿಲ್ಲ ಅನ್ನೋ ವಾದವನ್ನು ಕಾಂಗ್ರೆಸ್ನ ನಾಯಕರು ಮಂಡಿಸಿದ್ರು. ಹಾಗಾದರೂ ಕೂಡ ಈಗ ಲಭ್ಯವಾಗ್ತಾ ಇರುವ 5 kg ಕೇಂದ್ರ ಸರ್ಕಾರದಿಂದ ಪೂರೈಕೆ ಆಗ್ತಾ ಇರುವ ಅಕ್ಕಿ. ಮೋದಿ ಸರ್ಕಾರವೇ 5 kg ಅಕ್ಕಿಯನ್ನ ನೀಡ್ತಾ ಇದೆ. ಇನ್ನು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಘೋಷಿಸಿದ್ದ ಅಕ್ಕಿಯನ್ನ ಪೂರೈಕೆ ಮಾಡಬೇಕು ಅಂತಂದ್ರೆ ತಿಂಗಳಿಗೆ ಹೆಚ್ಚುವರಿಯಾಗಿ 2.29 ಲಕ್ಷ ಟನ್ ಅಕ್ಕಿ ಬೇಕಾಗುತ್ತೆ ರಾಜ್ಯಕ್ಕೆ. ಹೆಚ್ಚುವರಿಯಾಗಿ 2.29 ಲಕ್ಷ ಟನ್ ಅಕ್ಕಿ ಸಿಕ್ಕರೆ ಅನ್ನಭಾಗ್ಯ ಯೋಜನೆಯನ್ನ ಅವ್ರು ಯಾವ ರೀತಿ ಭರವಸೆ ನೀಡಿದ್ರು ಅದೇ ರೀತಿಯಲ್ಲಿ ಜಾರಿಗೆ ತರೋಕೆ ಸಾಧ್ಯ ಆಗುತ್ತೆ. ಆದರೆ ಅಕ್ಕಿ ಸಿಗ್ತಾ ಇಲ್ಲ. ಹೀಗಾಗಿ ಅನ್ನಭಾಗ್ಯ ಯೋಜನೆಯನ್ನ ತಾವು ನೀಡಿದ ಭರವಸೆಯಂತೆ ಜಾರಿ ಮಾಡಲಿಕ್ಕೆ ಕೈಪಾಳ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಾಜ್ಯದಲ್ಲಿ ಅಸಲಿಗೆ ಅನ್ನಭಾಗ್ಯ ಯೋಜನೆ ಜಾರಿಯೇ ಆಗಿಲ್ಲ. ಆ ಲೆಕ್ಕದಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಅಕ್ಕಿಯನ್ನ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ.
ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರು ಬಡವರ ಹಸಿವನ್ನ ನೀಗಿಸುವ ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಜಿದ್ದಿನ ರಾಜಕಾರಣ ಮಾಡ್ತಾ ಅಡ್ಡಿಗಾಲನ್ನ ಹಾಕ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಪ್ರದೇಶ ಇಲ್ಲೂ ಕೂಡ ಅಕ್ಕಿ ಸಿಗ್ತಾ ಇಲ್ಲ. ಇನ್ನು ರಾಜ್ಯ ಸರ್ಕಾರ ಯಾವಾಗ ತಾವು ಪ್ರಾಮಿಸ್ ಮಾಡಿದ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರವಸೆಯನ್ನ ನೀಡಿದ್ದ ಅಕ್ಕಿಯನ್ನ ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು. ಆಗ 1 ಕೆಜಿಗೆ 34 ರೂಪಾಯಿಯಂತೆ ನಗದನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವ ಒಂದು ಯೋಜನೆಯನ್ನ ಟೆಂಪರರಿ ಬೇಸಿಸ್ನಲ್ಲಿ ಜಾರಿಗೆ ತಂತು. ಹಣ ಕೊಡ್ತೀವಿ, ಹಾಗಾಗಿ ಯೋಜನೆ ನಮ್ದೇ ಅಂತ ಹೇಳಿ ಸಿದ್ದರಾಮಯ್ಯನವರು ಅರ್ಥಾತ್ ಕಾಂಗ್ರೆಸ್ ಪಾಳ್ಯದವರು ಇದೀಗ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಅಕ್ಕಿ ಕೊಡ್ತಿದ್ದೀವಿ, ಯೋಜನೆ ನಮ್ದು ಅಂತ ಹೇಳಿ ಮೋದಿ ಅರ್ಥಾತ್ ಬಿಜೆಪಿ ಪಾಳ್ಯ ಕ್ಲೈಮ್ ಮಾಡ್ಕೊಳ್ತಾ ಇದೆ. ನೇರವಾಗಿ ಅಕ್ಕಿ ಹೇಳಿದ್ವಿ, ಅಕ್ಕಿನೇ ಕೊಡ್ತಿದ್ದೀವಿ ಅನ್ನೋದು ಬಿಜೆಪಿ ವಾದ. ಆದರೆ ಇನ್ ಸಿಂಪಲ್, ನಾವು ಅಕ್ಕಿ ಸಿಗದೆ ಹೋದ್ರೂ ಕೂಡ ದುಡ್ಡು ಕೊಡ್ತಾ ಇದ್ದೀವಿ, ಅಲ್ಲಿಗೆ ನಾವು ಕೊಟ್ಟ ಭರವಸೆ ಕೂಡ ಈಡೇರಿಸ್ತಾ ಇದ್ದೇವೆ, ಹೀಗಾಗಿ ಈ ಯೋಜನೆಯ ಫಲ ನಮ್ದು ಅಂತ ಹೇಳಿ ಕಾಂಗ್ರೆಸ್. ಕರ್ನಾಟಕದ 223 ತಾಲೂಕುಗಳಲ್ಲಿ ಬರಗಾಲ ಇದೆ. ಈ ಬರಗಾಲದ ಸಂದರ್ಭದಲ್ಲಿ ಅನೇಕ ಭಾಗಗಳಲ್ಲಿ ಒಂದು ಹೊತ್ತಿನ ಊಟವನ್ನು ಸಂಪಾದನೆ ಮಾಡಲಿಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಜನಸಾಮಾನ್ಯರು. ಇಂಥ ಸಂದರ್ಭದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕೂಡ ಗಣನೀಯವಾಗಿ ಕುಸಿತ ಆಗಿರುವ ಸಂದರ್ಭದಲ್ಲಿ ಅಕ್ಕಿ ಫೈಟ್ನಲ್ಲಿ ನಿರತವಾಗಿದೆ ಎರಡೂ ಪಕ್ಷಗಳು. ರಾಜ್ಯ 10 ಕೆಜಿ ಅಕ್ಕಿಯನ್ನ ನೀಡಿದ್ರೆ ಅಕ್ಕಿ ದರ ಏರ್ತಾ ಇರಲಿಲ್ಲ, ಇದು ಕಾಂಗ್ರೆಸ್ನ ವಾದ. ಯಾವಾಗ ಜನರ ಬಳಿಯಲ್ಲಿ ಈ ಉಚಿತ ಯೋಜನೆಗಳ ಮೂಲಕ ಅಕ್ಕಿ ಸಿಕ್ಕಿಬಿಡುತ್ತೆ, ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದಿಲ್ಲ. ಯಾವಾಗ ಡಿಮ್ಯಾಂಡ್ ಇರೋದಿಲ್ಲ, ದರ ಏರಿಕೆಗೆ ಅವಕಾಶ ಇರೋದಿಲ್ಲ. ಅಕ್ಕಿಯ ದರ ಏರಿಕೆ ಆಗಲಿಕ್ಕೆ ಆ ಮೂಲಕ ಕೇಂದ್ರ ಸರ್ಕಾರ ಅಕ್ಕಿ ನೀಡದೇ ಇರೋದೇ ಕಾರಣ ಅಂಥೇಳಿ ಕಾಂಗ್ರೆಸ್ ವಾದವನ್ನು ಮಂಡಿಸ್ತಾ ಇದೆ. ಬಡವರು ಮತ್ತು ಮಧ್ಯಮ ವರ್ಗದಲ್ಲೂ ಕೂಡ ನಿಜ ಅಲ್ವಾ ಇದು, ಈ ವಾದ ಸರಿ ಇದೆಯಲ್ವಾ ಅನ್ನೋ ರೀತಿಯಲ್ಲಿ ತರ್ಕ ನಡೀತಾ ಇದೆ. ಇದನ್ನೇ ಇದೀಗ ಮತ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಾಳೆಯ ತಂತ್ರವನ್ನು ರೂಪಿಸ್ತಾ ಇದೆ. ನೇರ ಪ್ರಶ್ನೆ, ಬರಗಾಲದಲ್ಲಿ ಜನ ತತ್ತರಿಸಿರುವ ಸಂದರ್ಭದಲ್ಲೂ ಕೂಡ ಹಸಿವನ್ನ ನೀಗಿಸುವಂತಹ ಅನ್ನದ ವಿಚಾರದಲ್ಲಿ ಬೇಕಾ ರಾಜಕೀಯ? 331 ಕಾರಣಗಳು, 331 ಉದ್ದೇಶಗಳು ನಿಮಗೆ ಸಿಕ್ಬಿಡುತ್ತೆ ಅನಾಯಾಸವಾಗಿ. ಆದರೆ ಬರಗಾಲದಲ್ಲಿ ಅನ್ನದ ವಿಚಾರದಲ್ಲೂ ಕೂಡ ರಾಜಕೀಯ ಬೇಕಾ? ಅಕ್ಕಿಯನ್ನೂ ಕೂಡ ನೀವು ಚುನಾವಣೆ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ವಿಚಾರ ಕೂಡ ವಿರೋಧಿ ಪಾಳಯಗಳಿಗೆ ದೊಡ್ಡ ಅಸ್ತ್ರವಾಗುವ ಸಂಭವ ಇದ್ದೇ ಇರುತ್ತೆ. ಅದರಲ್ಲೂ ಚುನಾವಣಾ ಬಾಂಡ್ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಇದೀಗ ಪ್ರಧಾನಿ ಮೋದಿ ವಿರುದ್ಧವೇ ನೇರವಾಗಿ ಮುಗಿಬಿದ್ದಿದ್ದಾರೆ. ಚುನಾವಣಾ ಬಾಂಡ್ ಅನ್ನ ಇಡೀ ಜಗತ್ತಿನ ಅತಿ ದೊಡ್ಡ ಹಗರಣ ಅಂತ ಹೇಳಿ ಕೈಪಡೆ ಆರೋಪಿಸ್ತಾ ಇದೆ. ಮೋದಿ ವಿರುದ್ಧ ತನಿಖಾ ಸಂಸ್ಥೆಗಳು, ಇಷ್ಟು ದೊಡ್ಡ ಸ್ಕ್ಯಾಮ್ ನಡೆದಿದ್ರೂ ಕೂಡ ತನಿಖಾ ಸಂಸ್ಥೆಗಳು ಯಾವಾಗ ತನಿಖೆ ಮಾಡಲಿಕ್ಕೆ ಮುಂದಾಗ್ತವೋ ಗೊತ್ತಿಲ್ಲ ಅಂತ ಹೇಳಿ ವ್ಯಂಗ್ಯ ಭರಿತ ಪ್ರಶ್ನೆಯನ್ನ ಮಾಡಿದೆ ಕಾಂಗ್ರೆಸ್ ಪಾಳಯ. ಚಿಕ್ಕ ಪುಟ್ಟ ಹಗರಣಗಳಾದಾಗ ಇಡಿ, ಐಟಿ ಎಲ್ಲವೂ ಕೂಡ ವಿರೋಧ ಪಕ್ಷದಲ್ಲಿರುವ ಸದಸ್ಯರ ಮನೆ ಮೇಲೆ, ಕಚೇರಿ ಮೇಲೆ ಮುಗಿಬಿದ್ದು ಬರ್ತವೆ. ಬಹುಕೋಟಿ 6,000ಕ್ಕೂ ಅಧಿಕ ಕೋಟಿಯ ಚುನಾವಣಾ ಬಾಂಡ್ ಬಿಜೆಪಿ ಪಕ್ಷಕ್ಕೆ ಸಂದಾಯ ಆಗಿದೆ ಅನ್ನೋದು ಬಹಿರಂಗವಾದ ನಂತರದಲ್ಲೂ ಕೂಡ ಯಾಕೆ ತನಿಖಾ ಸಂಸ್ಥೆಗಳು ಇದರ ವಿಚಾರಣೆಗೆ ಮುಂದಾಗ್ತಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ.